ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬದುಕಿನಲ್ಲಿ ಖುಷಿಯಾಗಿ ನೆಮ್ಮದಿಯಾಗಿರಲು 8 ಸರಳ ಸೂತ್ರಗಳು. ಹ್ಯಾಪಿನೆಸ್ ಇದು ಜೀವನದಲ್ಲಿ ಬಹಳ ಮುಖ್ಯ. ಹಣವಿಲ್ಲದೆ ಜೀವನ ಇಲ್ಲವೇ ಇಲ್ಲ, ನಿಜ. ಆದರೆ ಜೀವನದಲ್ಲಿ ಸಂತೋಷ ಕಾಣಲು ಹಣದ ಅವಶ್ಯಕತೆ ಇಲ್ಲ. ಬೇರೆಯವರ ದೃಷ್ಟಿಯಲ್ಲಿ ಬದುಕುತ್ತಿದ್ದರೆ ಖುಷಿಯಾಗಿರಲು ಸಾಧ್ಯವೇ ಇಲ್ಲ. ಬೇರೆಯವರು ಅನ್ನುವುದಕ್ಕೆ ಕಿವಿ ಕೊಡದೆ ಅವರ ಲಕ್ಸುರಿ ಲೈಫನ್ನು ನೋಡಿ ಅನುಕರಿಸದಿದ್ದರೆ ಸಂತೋಷ ತಂತಾನೆ ಬರುತ್ತದೆ. ಒತ್ತಡಗಳು ನಮ್ಮ ಖುಷಿಯನ್ನು ಕಿತ್ತುಕೊಳ್ಳಬಹುದು. ಹೀಗಾಗಿ ಬಗ್ಗೆ ಮಾತನಾಡುವ ಜನರ ಬಗ್ಗೆ ಡೋಂಟ್ ಕೇರ್ ಎನ್ನಿ. ತಪ್ಪುಗಳನ್ನು ಸರಿಪಡಿಸುವ ಅವಕಾಶಗಳನ್ನಾಗಿ ಮಾಡಿಕೊಳ್ಳಿ. ಭವಿಷ್ಯದ ಬಗ್ಗೆ ಯೋಜನೆಗಳನ್ನು ಇಟ್ಟುಕೊಳ್ಳಿ. ಇಷ್ಟು ಮಾಡಿದರೆ ಸಾಕು, ಜೀವನದಲ್ಲಿ ಖುಷಿಯಾಗಿರಬಹುದು. ಇದರ ಜೊತೆಗೆ ಈ 8 ಸೂತ್ರಗಳನ್ನು ಪಾಲಿಸಿ. 1. ಸವಾಲುಗಳನ್ನು ಬುದ್ಧಿವಂತಿಕೆಯಿಂದ ಪರಿಹರಿಸಿ. ಎಲ್ಲರ ಜೀವನದಲ್ಲೂ ಕೆಲವೊಮ್ಮೆ ಸವಾಲುಗಳು ಬಂದೇ ಬರುತ್ತವೆ. ಎಲ್ಲವನ್ನು ಸರಿಪಡಿಸಲು ಪ್ರಯತ್ನಿಸುವುದಕ್ಕಿಂತ ಹೆಚ್ಚಾಗಿ ತಮ್ಮದೇ ಆದ ತಪ್ಪುಗಳಿಂದ ಕಲಿಯುವ ಅವಕಾಶವನ್ನು ಕಂಡುಕೊಳ್ಳಬೇಕಾಗುತ್ತದೆ. ಪರಿಹರಿಸುವ ದೃಷ್ಟಿಕೋನದಲ್ಲಿ ನೋಡಿದರೆ ಜೀವನ ಸುಂದರವಾಗಿ ಕಾಣುತ್ತದೆ ಮತ್ತು ನಾವು ಕೂಡ ಖುಷಿಯಾಗಿರಬಹುದು. 2. ಎಲ್ಲವೂ ಕ್ಷಣಿಕ ಎಂಬುದರ ಅರಿವಿರಲಿ. ನಮ್ಮ ಜೀವನದಲ್ಲಿ ಬರುವ ಕಷ್ಟ, ತೊಂದರೆ ಎಲ್ಲ ನೀರಿನ ಮೇಲಿನ ಗುಳ್ಳೆಯಂತೆ. ಎಲ್ಲವೂ ಕ್ಷಣಿಕ. ನಿರಂತರವಾಗಿ ಬದಲಾಗುವ ಈ ಜಗತ್ತಿನಲ್ಲಿ ತೊಂದರೆಗೆ ಅಳುತ್ತಾ ಕೂರುವುದು ತಪ್ಪು. ಸಮಯ ಸರಿದು ಒಳ್ಳೆಯ ಟೈಮ್ ಬಂದೇ ಬರುತ್ತದೆ ಎಂಬ ನಂಬಿಕೆ ಇಟ್ಟುಕೊಳ್ಳಬೇಕು. 3. ಬದಲಾವಣೆಗಳನ್ನು ಮುಕ್ತ ಮನಸ್ಸಿನಿಂದ ಸ್ವೀಕರಿಸಿ. ಬದಲಾವಣೆ ಜಗದ ನಿಯಮ. ಬದಲಾವಣೆಗಳನ್ನು ಮುಕ್ತ ಮನಸ್ಸಿನಿಂದ ಸ್ವೀಕರಿಸಿ ಮತ್ತು ಅವುಗಳನ್ನು ದಿಟ್ಟತನದಿಂದ ಎದುರಿಸುವ ಮೂಲಕ ಸಂತೋಷದ ಮಾರ್ಗ ಕಂಡುಕೊಳ್ಳಿ. ಸಾವಧಾನತೆಯನ್ನು ಅಭ್ಯಾಸ ಮಾಡಿಕೊಳ್ಳಿ. 4. ಮೈಂಡ್ಫುಲ್ನೆಸ್ ಸರಳ ಮತ್ತು ಶಕ್ತಿಯುತ ಅಭ್ಯಾಸ ಕೂಡ ಜೀವನದಲ್ಲಿ ಸಂತೋಷವಾಗಿರುವ ಪ್ರಮುಖ ಮಾರ್ಗವಾಗಿದೆ. ಮೈಂಡ್ಫುಲ್ನೆಸ್ ನಮ್ಮ ಚಿಂತೆಗಳು, ಆತಂಕಗಳನ್ನು ದೂರ ಮಾಡಿ ನೆಮ್ಮದಿ ನೀಡುತ್ತದೆ. 5. ನೀವು ನೀವಾಗಿರಿ. ಇಂದಿನ ಜಗತ್ತಿನಲ್ಲಿ ಇತರರ ನಿರೀಕ್ಷೆಯಲ್ಲಿ ಬದುಕುವವರೇ ಹೆಚ್ಚು. ಇದಕ್ಕಾಗಿಯೇ ತುಂಬ ಸಮಯ ಮತ್ತು ಶಕ್ತಿ ವ್ಯಯಿಸುತ್ತೇವೆ. ಆದರೆ ಬೇರೆಯವರು ಏನು ತಿಳಿದುಕೊಳ್ಳುತ್ತಾರೆ, ಏನು ಹೇಳುತ್ತಾರೆ ಅನ್ನುವ ಯೋಚನೆಯನ್ನು ಬಿಟ್ಟು ಬಿಡಿ. ನೀವು ನೀವಾಗಿದ್ದಲ್ಲಿ ಮಾತ್ರ ಹೆಚ್ಚು ಖುಷಿಯಾಗಿರಬಹುದು. 6. ಸಹಾನುಭೂತಿ ಮತ್ತು ದಯೆ. ಬೇರೆಯವರಿಗೆ ಮಾಡುವ ಸಹಾಯ, ತೋರುವ ದಯೆ ನಿಜವಾದ ಖುಷಿ ನೀಡುತ್ತದೆ. ಹೀಗಾಗಿ ನೀವು ಸಂತೋಷವಾಗಿರಲು ಬಯಸಿದರೆ ದಯೆ ಮತ್ತು ಸಹಾನುಭೂತಿಯನ್ನು ರೂಢಿಸಿಕೊಳ್ಳಿ. 7. ಪರಿಪೂರ್ಣತೆಯನ್ನು ಬಿಟ್ಟು ಬಿಡಿ. ಪರಿಪೂರ್ಣತೆ ಒಳ್ಳೆಯ ವಿಷಯವಾದರೂ ಅದರಿಂದ ಉಂಟಾಗುವ ಒತ್ತಡ ಮತ್ತು ಆತಂಕ ನಮ್ಮ ಲೈಫನ್ನು ಹಾಳು ಮಾಡುತ್ತದೆ. ಎಲ್ಲದರಲ್ಲೂ ಪರ್ಫೆಕ್ಟ್ ಆಗಿರಬೇಕು ಎಂದು ಅದರ ಹಿಂದೆ ಓಡುವುದನ್ನು ಬಿಟ್ಟು ಬಿಡಿ. ನಾವು ಮನುಷ್ಯರು, ತಪ್ಪು ಮಾಡೋದು ಸಹಜ. ಆದ್ದರಿಂದ ಪರಿಪೂರ್ಣತೆಯನ್ನು ಬಿಟ್ಟು ಒತ್ತಡ ಮತ್ತು ನಿರಾಶೆಯಿಂದ ಹೊರಬನ್ನಿ. ಆಗ ಖುಷಿ ಕೂಡ ನಿಮ್ಮದಾಗುತ್ತದೆ. 8. ಡೋಂಟ್ ಕೇರ್ ಅಭ್ಯಾಸ ಬೆಳೆಸಿಕೊಳ್ಳಿ. ಕೆಲವು ವಿಷಯಗಳನ್ನು ಕೇರ್ ಮಾಡದೇ ಇರುವುದು ಒಳ್ಳೆಯದು. ಇದರಿಂದ ನಮ್ಮ ಮನಸ್ಸು ಉತ್ತಮವಾಗಿರುತ್ತದೆ ಮತ್ತು ಬೇಡದ ಆಲೋಚನೆಗಳು ನಮ್ಮ ತಲೆಯೊಳಗೆ ಸುಳಿಯುವುದಿಲ್ಲ. ಇದರಿಂದ ನೆಮ್ಮದಿಯಾಗಿರಬಹುದು. ಈ ಎಲ್ಲ ನಿಯಮಗಳನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ನೆಮ್ಮದಿಯಿಂದ ಖುಷಿಯಾಗಿರಿ. ಹಾಗೆ ಈ ಮಾಹಿತಿ ನಿಮ್ಗೆ ಹೇಗೆ ಅನ್ನಿಸ್ತು ಒಂದು ಕಮೆಂಟ್ ಮಾಡಿ ಹೇಳಿ. ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ, ಮರೆಯದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು.